ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, PUC ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಏನಪ್ಪಾ ಅಂತಂದ್ರೆ ನಾವು ಆಲ್ರೆಡಿ ಹೇಳ್ತಾ ಇದ್ವಿ ಮಿಡ್ ಟರ್ಮ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ತಾ ಇದ್ವಿ. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಇದೆಲ್ಲವೂ ಕೂಡ ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಪೋಸ್ಟ್ಪೋನ್ ಆಗಿದೆ ಅನ್ನುವಂಥದ್ದು ಪೇಪರ್ ನಲ್ಲೂ ಕೂಡ ಬಂದಿತ್ತು. ಕೆಲವೊಂದು ವಿದ್ಯಾರ್ಥಿಗಳು ನಂಬಿರಲಿಲ್ಲ, ಯಾಕಪ್ಪ ಅಂತಂದ್ರೆ ಸುಳ್ಳು ಹೇಳ್ತಾ ಇದ್ದಾರೆ, ಫೇಕ್ ಅಂತ ಹೇಳ್ತಾ ಇದ್ರು. ಖಂಡಿತ ಫೇಕ್. ನಾವು ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡೋದಿಲ್ಲ ವಿದ್ಯಾರ್ಥಿ ಮಿತ್ರರೇ, ತಿಳಿಸ್ಕೊಡೋದಿಲ್ಲ. ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನ ಕೊಡುವಂತಹ ಏಕೈಕ ಚಾನಲ್ ಅಂತಂದ್ರೆ ಅದು ಪುನರ್ವಸತಿ ಸಂಸ್ಕಾರ ಚಾನಲ್. ಹಾಗೇನೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜ್ ಅನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ. ಸೊ ಅದನ್ನು ಕೂಡ ನೀವು ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ PUC ಅಥವಾ ಫಸ್ಟ್ PUC ನಲ್ಲಿ ನೀವು ಓದ್ತಾ ಇದ್ರೆ PUC ವಿದ್ಯಾರ್ಥಿಗಳಿಗೆ ಒಂದು ಹೊಸ ಟೈಮ್ ಟೇಬಲ್ ಯಾವ್ದಪ್ಪ ಅಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಟೈಮ್ ಟೇಬಲ್ ಬಂದಿದೆ. ಸೊ ಯಾವ ದಿನ ಯಾವ ಸಬ್ಜೆಕ್ಟ್ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಟೈಮ್ ಟೇಬಲ್ ಪ್ರತಿಯನ್ನ ನಾನು ನನ್ನ ಟೆಲಿಗ್ರಾಮ್ ಲಿಂಕ್ ನಲ್ಲಿ ನಾನು ಹಾಕಿರ್ತೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಟೆಲಿಗ್ರಾಮ್ ಲಿಂಕ್ ಅನ್ನು ಹಾಕಿರ್ತೇನೆ, ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಹಾಕಿರ್ತೇನೆ. ಸೊ ನೀವು ಭೇಟಿ ಕೊಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮ್ ಅನ್ನ ಫಾಲೋ ಮಾಡಬಹುದು ವಿದ್ಯಾರ್ಥಿ ಮಿತ್ರರೇ. ಬನ್ನಿ ಈಗ ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಟೈಮ್ ಟೇಬಲ್ ಆಲ್ರೆಡಿ ಬಂದಿದೆ. ಯಾವ ವಿಷಯ ಯಾವ ದಿನ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದ್ರೆ ಮುಂಬರುವಂತಹ ಆನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಆಗಿರ್ಬೋದು, ರಿಸಲ್ಟ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲಾ ಸಬ್ಜೆಕ್ಟ್ ಗಳ ಪಾಸಿಂಗ್ ಪ್ಯಾಕೇಜ್ ಗಳನ್ನ ನಾವು ನಮ್ಮ ಒಂದು ಚಾನಲ್ ಮುಖಾಂತರ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಮತ್ತೆ ಯಾಕಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ 15ನೇ ತಾರೀಕು 10ನೇ ತಿಂಗಳಿಂದ ಅಂದ್ರೆ ನೆಕ್ಸ್ಟ್ ಮಂತ್ ಇಂದ 15ನೇ ತಾರೀಕಿಂದ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಪ್ರಾರಂಭ ಆಗುತ್ತೆ ವಿದ್ಯಾರ್ಥಿ ಮಿತ್ರರೇ. ಸೊ ಯಾವ ಒಂದು ಸೆಷನ್ ಅಲ್ಲಿ ಈ ಒಂದು ಎಕ್ಸಾಮ್ ಪ್ರಾರಂಭ ಆಗುತ್ತೆ ಅಂತಂದ್ರೆ 10 ಗಂಟೆ 15 ನಿಮಿಷದಿಂದ 1:30 ತನಕ ನಿಮಗೆ ಎಕ್ಸಾಮ್, ಮಧ್ಯಾಹ್ನ 1:30 ತನಕ ಎಕ್ಸಾಮ್ ನಡೆಯುತ್ತೆ. ಯಾವ ದಿನ ಎಕ್ಸಾಮ್ ಇದೆ ಅನ್ನೋದನ್ನ ನೋಡೋದಾದ್ರೆ 15ನೇ ತಾರೀಕು ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ, ರಿಟೇಲ್, ಆಟೋಮೊಬೈಲ್, ಬ್ಯೂಟಿ ಅಂಡ್ ವೆಲ್ನೆಸ್ ಇರುವಂತದ್ದು ಈ ಒಂದು ಸಬ್ಜೆಕ್ಟ್ ಇರುವಂತದ್ದು. ಇನ್ನು 17ನೇ ತಾರೀಕು 14ನೇ ತಾರೀಕು ರಜೆ ಇರುತ್ತೆ. ಇನ್ನು 17ನೇ ತಾರೀಕು ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಉರ್ದು, ಸ್ಯಾನ್ಸ್ಕ್ರಿಟ್, ಅರೇಬಿಕ್, ಫ್ರೆಂಚ್ ಇರುವಂತದ್ದು. ಆಸ್ ಯೂಶುವಲ್ ಕರ್ನಾಟಕದಲ್ಲಿ ಕನ್ನಡ ಎಕ್ಸಾಮ್ ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿ ಮಿತ್ರರೇ. ಇನ್ನು 18ನೇ ತಾರೀಕು ಹಿಸ್ಟರಿ, ಕೆಮಿಸ್ಟ್ರಿ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇರುವಂತದ್ದು ವಿದ್ಯಾರ್ಥಿ ಮಿತ್ರರೇ. ಹಾಗೆ 19ನೇ ತಾರೀಕು ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ. 20ನೇ ತಾರೀಕು 10ನೇ ತಿಂಗಳು ಲಾಜಿಕ್, ಜಿಯೋಗ್ರಫಿ ಹಾಗೇನೆ ಎಜುಕೇಶನ್ ಸಬ್ಜೆಕ್ಟ್ಗಳು ಇರುವಂತದ್ದು. ಇನ್ನು 21ನೇ ತಾರೀಕು ಯಾವ ಒಂದು ಸಬ್ಜೆಕ್ಟ್ ಇದೆ ಅನ್ನೋದನ್ನ ನೋಡೋದಾದ್ರೆ ಅಕೌಂಟೆನ್ಸಿ, ಸೈಕಾಲಜಿ ಹಾಗೇನೆ ಹೋಮ್ ಸೈನ್ಸ್ ಇರುವಂತದ್ದು. ಎಷ್ಟನೇ ತಾರೀಕು? 21ನೇ ತಾರೀಕು. ಇನ್ನು 22ನೇ ತಾರೀಕು ಪೊಲಿಟಿಕಲ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್. 22ನೇ ತಾರೀಕು 10ನೇ ತಿಂಗಳು ಪೊಲಿಟಿಕಲ್ ಸೈನ್ಸ್ ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಇನ್ನು 23ನೇ ತಾರೀಕು ಹಾಲಿಡೇ ಇರುತ್ತೆ, ಯಾಕಪ್ಪ ಅಂತಂದ್ರೆ ಸಂಡೇ. ನೆಕ್ಸ್ಟ್ 24, 25, 26ನೇ ತಾರೀಕು ರಜೆಗಳು ಇರುತ್ತೆ ನಿಮ್ಗೆ ಓದ್ಕೊಳ್ಳೋದಕ್ಕೆ. 27ನೇ ತಾರೀಕು ಬಿಸಿನೆಸ್ ಸ್ಟಡೀಸ್, ಮ್ಯಾಥಮೆಟಿಕ್ಸ್ ಹಾಗೇನೆ ಆಪ್ಷನಲ್ ಕನ್ನಡ ಇರುತ್ತೆ ವಿದ್ಯಾರ್ಥಿ ಮಿತ್ರರೇ. ಇನ್ನು 28ನೇ ತಾರೀಕು 10ನೇ ತಿಂಗಳು ಎಕನಾಮಿಕ್ಸ್, ಫಿಸಿಕ್ಸ್ ಇರುತ್ತೆ. ಎಷ್ಟನೇ ತಾರೀಕು? 28ನೇ ತಾರೀಕು 10ನೇ ತಿಂಗಳು 2022ರಲ್ಲಿ. ಇನ್ನು 29ನೇ ತಾರೀಕು 10ನೇ ತಿಂಗಳು 2022ನೇ ಇಸ್ವಿ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಸೋಶಿಯಾಲಜಿ, ಬಯಾಲಜಿ ಹಾಗೆ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇರುತ್ತೆ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟ್ 30ನೇ ತಾರೀಕು ರಜೆ ಇರುತ್ತೆ, ಯಾಕಂದ್ರೆ ಸಂಡೇ ಇರುತ್ತೆ. 31ನೇ ತಾರೀಕು ಕೊನೆ ದಿನ 10ನೇ ತಿಂಗಳು ಹಿಂದಿ ಲ್ಯಾಂಗ್ವೇಜ್ ಇರುತ್ತೆ. ಈ ಎಲ್ಲಾ ಸಬ್ಜೆಕ್ಟ್ ಗಳ ಪಾಸಿಂಗ್ ಪ್ಯಾಕೇಜ್ ಅನ್ನ ನಮ್ಮ ಪುನರ್ವಸತಿ ಸಂಸ್ಕಾರ ಚಾನಲ್ ಅಪ್ಲೋಡ್ ಮಾಡಿದ್ದೇವೆ ವಿದ್ಯಾರ್ಥಿ ಮಿತ್ರರೇ. ಖಂಡಿತ 100ಕ್ಕೆ 100 ಅಂಕಗಳನ್ನ ನೀವು ಗಳಿಸಬಹುದು ವಿದ್ಯಾರ್ಥಿ ಮಿತ್ರರೇ. ಯಾಕಂದ್ರೆ ಪ್ರೀವಿಯಸ್ ಕಮೆಂಟ್ಸ್ ನ ನೀವು ನೋಡಬಹುದು. ಕಮ್ಯುನಿಟಿ ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ನಾವು ಅಪ್ಲೋಡ್ ಮಾಡುವಂತಹ ಕಂಪ್ಯೂಟರ್ ಸೈನ್ಸ್ ಆಗಿರಬಹುದು, ಬಿಸಿನೆಸ್ ಸ್ಟಡೀಸ್ ಆಗಿರಬಹುದು, ಎಕನಾಮಿಕ್ಸ್, ಕನ್ನಡ ಎಲ್ಲಾ ವಿಷಯಗಳಾಗಿರಬಹುದು. ಯಾಕಂದ್ರೆ ನಾವು ಅಪ್ಲೋಡ್ ಮಾಡಿದಂತಹ ಆಲ್ಮೋಸ್ಟ್ 99.9 ಕ್ವಶನ್ಸ್ ಬಂದಿರುವಂತದ್ದು ವಿದ್ಯಾರ್ಥಿ ಮಿತ್ರರೇ. ನಿಮಗೆ ಖಂಡಿತ ಸಹಾಯ ಆಗುತ್ತೆ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ತಪ್ಪದೇನೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಸಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಹೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸಹಾಯ ಆಗಿದ್ರೆ ಒಂದು ಲೈಕ್ ಮಾಡಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತ್ರ. ಶ್ರೀ ಕನ್ನಡಂ ಗೆಲ್ಗೆ, ಶ್ರೀ ಕನ್ನಡಂ ಬಾಳ್ಗೆ. ನಮಸ್ಕಾರ.